ಸರ್ ಹೇಳುವ ಭಾಷಣ ಮಾಡಬೇಕಂತ ಕೊಯ್ಲ್ ಕಂಟೆಂಟ್ ಜಾತ್ರೆಯ ಶುಭಾಶಯ ಎಲ್ಲರಿಗೂ. ಹೋದ ವರ್ಷ ಇದೇ ಜಾತ್ರೆಗೆ ನಾನೇ ಬಂದಿದ್ದೆ. ಆಡಿ ಮಾಸದ ವಿಶೇಷವಾಗಿ ನಮ್ಮ ದೀನಾ ಅವರು ಎಂದಿನಂತೆ ಭಾಳ ಉತ್ಸಾಹದಿಂದ ಅವರೇ ಕಾಳಜಿಯನ್ನು ವಹಿಸಿ ಪ್ರತಿಯೊಂದು ಏನೇ ಫೋರ್ತ್ ಬ್ಲಾಕ್ಗಿರಲು ಬಂದು ಸರ್ ಎಲ್ಲ ನಮ್ಮದೇ ಅಂತ ಕಾಳಜಿಯಿಂದ ನೋಡ್ತಾರೆ. ಭಗವಂತ ಅವ್ರಿಗೆ ಇನ್ನೂ ಅಲ್ಲೇ ಉತ್ಸಾಹವನ್ನು ನೀಡಲಿ. ಅದೇ ರೀತಿ ಇವತ್ತು ಏನೇನು ನೆನೆಸಿದ್ದೀರ ಎಲ್ಲರೂ ಮನೋರಂಜನೆ ಕಾರ್ಯಕ್ರಮಕ್ಕೆ, ನಾನು ಇವಾಗ ಮಾತಾಡಿದ್ರೆ ನನ್ನ ಮಾತು ಕೇಳುವಂಥ ಮನಸ್ಥಿತಿ ನಿಮ್ಗೆ ಇರಲ್ಲ. ಈಗ ನನ್ನ ಮಾತು ಯಾರು ಕೇಳಲ್ಲ. ಸರ್ ಅವ್ರು ಹಾಡಾಡಿ ಬಿಡಿ ಸರ್ ಅಂತೀರ ಈಗ, ಕರೆಕ್ಟಾ? ನನಗೆ ಹಾಡಾಡೋದಕ್ಕೆ ಬರಲ್ಲ, ಮಾತಾಡೋಕ್ಕೆ ಬರುತ್ತೆ. ಸೊ ಎಲ್ಲರೂ ಎಂಜಾಯ್ ಮಾಡಿ, ಖುಷಿ ಪಡಿ, ಯಾರು ಗಲಾಟೆ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲರೂ ಶಾಂತಿಯಿಂದ ಈ ಒಂದು ಕಾರ್ಯಕ್ರಮನ ಮುಗಿಸಿ ಮತ್ತೆ ಫೋರ್ತ್ ಬ್ಲಾಕ್ ಅಂತಂದರೆ ಪರವಾಗಿಲ್ಲಪ್ಪ, ಯಾವುದೇ ಗಲಾಟೆ ಇಲ್ದಿರೋ ಕಾರ್ಯಕ್ರಮ ಮುಗಿಸ್ತಾರೆ, ಪರವಾಗಿಲ್ಲ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬಂದರೆ ನಾವು ಅಂಥ ಭರವಸೆ ನಿಮ್ಮಿಂದ ನಮಗೆ ಬರಬೇಕು. ಯಾವುದೇ ಒಂದು ಗಲಾಟೆ ಏನೂ ಆಗ್ದಿರೋಂಥ ಕಾರ್ಯಕ್ರಮಗಳನ್ನ ಮಾಡಿಕೊಟ್ರೆ ನಮಗೂ ಪರವಾಗಿಲ್ಲ, ಫೋರ್ತ್ ಬ್ಲಾಕಲ್ಲಿ ಏನು ಇನ್ಸಿಡೆಂಟ್ ಆಗಿರೋಂತಹ ಕಾರ್ಯಕ್ರಮಗಳು ಮಾಡ್ತಾರೆ ಅಂತ ನಾವು ಅವ್ರು ಬಂದಿದ ತಕ್ಷಣ ನಾವು ಪರ್ಮಿಷನ್ ಕೊಟ್ಟು ಮಾಡ್ಕೊಳ್ಳೋವಪ್ಪ ನೀವು ಅಂತ ಹೇಳ್ಬೋದು. ಅರ್ಥ ಇದೆಯಾ? ಎಲ್ಲರೂ ಮಾಡ್ತೀರಾ ಆ ಥರ? ಸೊ ಏನು ಕಳೆದ 3 ದಿನದಿಂದ ಜಾತ್ರೆ ಮಾಡ್ತಾ ಇದ್ದೀರಾ, ಇವತ್ತು ಲಾಸ್ಟ್ ಅಲ್ವಾ? ಸೊ ಎಲ್ಲರೂ ಈ ಮನೋರಂಜನೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಒನ್ಸ್ ಅಗೇನ್ ಎಲ್ಲರಿಗೂ ಮಾರಿಯಮ್ಮ ಜಾತ್ರೆಯ ಶುಭಾಶಯಗಳು ತಿಳಿಸ್ತಾ ನಾನು 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಪ್ರತಿ ವರ್ಷ ಬರಬೇಕು. தேங்க்யூ. இசை நிகழ்ச்சியில் மீண்டும் எங்களுடைய அருமை தம்பி ஆகாஷ் அவர்களுக்கு